ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇದು ಶ್ರೀನಾರಾಯಣ ಗುರು ಹೇಳಿದಂತಹ ಮಾತು. ಈ ಜಗತ್ ಕಂಡಂತಹ ವಿಶ್ವ ಮಹಾ ಸನ್ಯಾಸಿ ಎಂದು ಕರೆಯಲ್ಪಡುವಂತಹ ಹಿಂದೂಗಳ ಈ ದೇಶದ ಗೌರವವನ್ನು ಜಗತ್ತಿನಾದ್ಯಂತ ಎತ್ತಿ ಹಿಡಿದಿರುವಂತಹ ಚಿಕಾಗೋದ ಅಂತಾರಾಷ್ಟ್ರೀಯ ಮಟ್ಟದ ಧಾರ್ಮಿಕ ಕನ್ವೆನ್ಷನ್ ನಲ್ಲಿ, ಧಾರ್ಮಿಕ ಸಮ್ಮೇಳನದಲ್ಲಿ ಜಗತ್ತಿನ ಅಥವಾ ಅಮೆರಿಕದ ಜನರನ್ನು ನನ್ನ ಸಹೋದರ ಸಹೋದರಿಯರೇ ಎಂದು ಅಭಿಸಂಬೋಧಿಸಿರುವಂತಹ ವಿಶ್ವಸ್ವಾಮಿ ಎಂದು ಕರೆಯಲ್ಪಡುವಂತಹ ವಿವೇಕಾನಂದರು ಹೇಳಿದ್ರು, ಮೊಹಮ್ಮದೀಯ ಧರ್ಮ ಈ ದೇಶಕ್ಕೆ ಬಂದಿರುವುದು ಈ ದೇಶದ ಪಾಲಿಗೆ ಒಂದು ಅನುಗ್ರಹವಾಗಿರುತ್ತದೆ. ಇದು ಹೇಳಿರುವುದು ಯಾರು? ಜಗತ್ತಿನಲ್ಲಿ ಆದರಣೀಯರಾಗಿರುವಂತಹ ಈ ದೇಶದ ಸಿದ್ಧಾಂತವನ್ನು, ಈ ದೇಶದ ಸಂಸ್ಕೃತಿಯನ್ನು, ಈ ದೇಶದ ನಾಗರಿಕತೆಯನ್ನು, ಈ ದೇಶದ ಎಲ್ಲ ರೀತಿಯ ಸಚ್ಚಾರಿತ್ರವನ್ನು ಚಿಕಾಗೋದ ಅಂತಾರಾಷ್ಟ್ರೀಯ ಧಾರ್ಮಿಕ ಸಮ್ಮೇಳನದಲ್ಲಿ ಹೋಗಿ ಅಲ್ಲಿ ಮಾತನಾಡುತ್ತಾ ವಿವೇಕಾನಂದರು ಹೇಳಿದ್ರು, ಓ ನನ್ನ ಅಮೆರಿಕದ ಸಹೋದರ ಸಹೋದರಿಯರೇ ಎಂಬ ಸಂದೇಶವನ್ನು, ಸಾಹೋದರ್ಯದ ಸಂದೇಶವನ್ನು, ಪ್ರೀತಿಯ ಸಂದೇಶವನ್ನು, ವಾತ್ಸಲ್ಯದ ಸಂದೇಶವನ್ನು ಕೊಟ್ಟಿದ್ರು. ಆ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ಈ ದೇಶದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಧರ್ಮದ ಆಗಮನವು ಈ ದೇಶದ ಜನರಿಗೆ ಒಂದು ಅನುಗ್ರಹವಾಗಿರುತ್ತದೆ. ಆದುದರಿಂದಲೇ ಈ ಇಸ್ಲಾಮಿನ ಕಾರಣದಿಂದಾಗಿ ಇಲ್ಲಿ ಜಮೀನ್ದಾರಿ ಪದ್ಧತಿ ಅದು ನಶಿಸಿ ಹೋಯಿತು, ಇಲ್ಲಿಯ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವುದು ಅದು ನಿಂತು ಹೋಯಿತು ಎಂದು ವಿವೇಕಾನಂದರು ಹೇಳಿದ್ರು. ಸರೋಜಿನಿ ನಾಯ್ಡು ಹೇಳಿದಂತಹ ಮಾತು, ಕಂಠ ಕೋಗಿಲೆ ಅಥವಾ ಗಾನ ಕೋಗಿಲೆ ಅಥವಾ ಈ ಭಾರತ ರತ್ನವನ್ನು ಸ್ವೀಕರಿಸಿರುವಂತಹ ಈ ಕಂಠ ಕೋಗಿಲಾಗಿದ್ದಂತಹ ಸರೋಜಿನಿ ನಾಯ್ಡು ಹೇಳಿದ್ರು, ಈ ಜಗತ್ತಿನಲ್ಲಿ ಕಂಡಂತಹ ಅತ್ಯದ್ಭುತ ವ್ಯಕ್ತಿಯಾಗಿರುತ್ತಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ದೇಶವು ಆದರಿಸುವಂತಹ, ಈ ದೇಶವು ಗೌರವಿಸುವಂತಹ, ಮಹಾತ್ಮ ಎಂಬ ಬಿರುದನ್ನು ಕೊಟ್ಟಿರುವಂತಹ, ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮುಂಚೂಣಿಯಲ್ಲಿ ಇದ್ದುಕೊಂಡು ಅಹಿಂಸೆಯ ಮೂಲಕ ಸ್ವಾತಂತ್ರ್ಯವನ್ನು ಗಳಿಸಲು ಪ್ರಯತ್ನಿಸಿದಂತಹ, ಅದರಲ್ಲಿ ಸಫಲಗೊಂಡಿರುವಂತಹ ಮಹಾತ್ಮ ಗಾಂಧೀಜಿ ಹೇಳಿದ್ರು, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಕುರಿತು ನನಗೆ ಬಹಳ ಗೌರವ ಇದೆ, ನನಗೆ ಬಹಳ ಆದರ ಇದೆ, ನಾನು ಬಹಳಷ್ಟು ಗೌರವಿಸುತ್ತೇನೆ. ಯಾಕೆಂದರೆ ಜಗತ್ತಿನಲ್ಲಿ ನಾನು ಅನೇಕ ವ್ಯಕ್ತಿಗಳ ಚರಿತ್ರೆಯನ್ನು ಅಭ್ಯಸಿಸಿದ್ದೇನೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಚರಿತ್ರೆಯಲ್ಲಿ ನಾನು ಕಾಣುವಂತಹ ಅತ್ಯುತ್ಕೃಷ್ಟವಾದಂತಹ ಗುಣವೇನೆಂದರೆ ಅವರು ತನ್ನ ಬದುಕಿನಲ್ಲಿ ಎಂದು ಸುಳ್ಳನ್ನೇ ಹೇಳಿಲ್ಲ. ಅವರು ಯಾವ ಸಂದೇಶವನ್ನು ಮನುಕುಲಕ್ಕೆ ಕೊಟ್ಟಿದ್ದರೋ ಅದರಂತೆ ಅವರು ನಡೆದುಕೊಳ್ಳುತ್ತಾ ಇದ್ದರು. ಆದುದರಿಂದಲೇ ಅವರು ಈ ಜಗತ್ತಿನಲ್ಲಿ ಕಂಡಂತಹ ಅತ್ಯದ್ಭುತ ವ್ಯಕ್ತಿಯಾಗಿದ್ದಾರೆ ಎಂದು ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಹರಿಕಾರ ಎಂದು ಕರೆಯಲ್ಪಡುವಂತಹ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಆದುದರಿಂದ ಈ ಪ್ರವಾದಿಯ ಸಂದೇಶ ಕೇವಲ ಯಾವುದೇ ಒಂದು ಸೀಮಿತ ವಲಯಕ್ಕೋ, ಸೀಮಿತ ದೇಶಕ್ಕೋ, ಸೀಮಿತ ವರ್ಗಕ್ಕೋ ಅಲ್ಲ, ಬದಲಾಗಿ ಮನುಕುಲದ ಸಂದೇಶವಾಗಿರುತ್ತದೆ. ಮನುಕುಲದ ವಿಮೋಚನೆಗಾಗಿ ಜಗತ್ತಿನ ಸೃಷ್ಟಿಕರ್ತ, ಜಗತ್ತಿನ ದೇವರು, ಜಗತ್ತಿನ ಬ್ರಹ್ಮ, ಜಗತ್ತಿನ ಈಶ್ವರ ಈ ಜಗತ್ತಿಗೆ ಕಳಿಸಿರುವಂತಹ ಕೊನೆಯ ಪ್ರವಾದಿಯಾಗಿದ್ದಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆತ್ಮೀಯ ಸಹೋದರರೇ, ಈ ಪ್ರವಾದಿಗಳು ವಿಶೇಷವಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜನ್ಮ ಅಥವಾ ಆಗಮನ ಕಾಲಕ್ಕಿಂತ ಮುಂಚಿನ ಕಾಲದಲ್ಲಿ ನಾವು ಕಾಣುವಂತಹ ಕೆಲವು ವಿಚಾರಗಳನ್ನು ನಾನು ಇಲ್ಲಿ ಬಹಳ ಸಂಕ್ಷಿಪ್ತವಾಗಿ ಹೇಳಬಯಸುತ್ತೇನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಆಗಮನ ಕಾಲದಲ್ಲಿ ಮನುಷ್ಯರನ್ನು ಸಂಕೋಲೆಗಳಲ್ಲಿ ಬಿಗಿದು ಅವರನ್ನು ಗುಲಾಮರಾಗಿ ಕಾಣುವಂತಹ ಒಂದು ಕಾಲವಾಗಿತ್ತು. ಆ ಕಾಲ ಬಡ್ಡಿಯ ವ್ಯವಸ್ಥೆಯಲ್ಲಿ ಈಗಲೂ ನೋಡಿ, ಒಂದು ವೇಳೆ ನನಗೆ ವಾಸಿಸಲು ಮನೆ ಇಲ್ಲದಿದ್ದರೆ ಬ್ಯಾಂಕ್ಗಳು ನಮ್ಮನ್ನು ಕರೆಯುತ್ತದೆ, 8% ಬಡ್ಡಿ ಕೊಡುತ್ತೇವೆ ಅಥವಾ 7.9% ಬಡ್ಡಿ ಕೊಡುತ್ತೇವೆ, ಬನ್ನಿರಿ ನಿಮಗೊಂದು ಸ್ವಂತ ಮನೆಯನ್ನು ನೀವು ಮಾಡಿರಿ ಎಂದು ಹೇಳುವಂತಹ ಇಲ್ಲಿ ಒಂದು ವ್ಯವಸ್ಥೆ ಇದೆ. ನಾನು ಆ ವ್ಯವಸ್ಥೆಯನ್ನು ಇಲ್ಲಿ ಪರಾಮರ್ಶಿಸ್ತಾ ಇಲ್ಲ. ಅದಕ್ಕಿಂತ ಘೋರವಾದಂತಹ ಒಂದು ವ್ಯವಸ್ಥೆ ಇತ್ತು. ವ್ಯಕ್ತಿಗಳ ಕೈಯಲ್ಲಿ ಅರ್ಥ ವ್ಯವಸ್ಥೆ ಇದ್ದವು. ಬಡವರು ತನ್ನ ಹೊಟ್ಟೆಯ ಹಿಟ್ಟಿಗಾಗಿ ಇಂತಹ ಬಡ್ಡಿಕೋರ ಜನರೊಂದಿಗೆ ಅವರು ಹೋಗ್ತಾ ಇದ್ರು ಮತ್ತು ಈ ಬಡ್ಡಿಗಾಗಿ ಸಾಲವನ್ನು ಕೊಟ್ಟ ಬಳಿಕ ಅವರನ್ನು ಜೀತದಾಳನ್ನಾಗಿ ಅವರು ಮಾಡುತ್ತಿದ್ದರು. ಶತಮಾನಗಳಲ್ಲಿ ಕೇವಲ ಒಮ್ಮೆ ಪಡೆದಂತಹ ಹಣಕ್ಕಾಗಿ ಸಂಪತ್ತಿಗಾಗಿ ಜೀವನ ಪರ್ಯಂತ ತನ್ನ ಬದುಕನ್ನೇ ಅದಕ್ಕೆ ವಿನಿಯೋಗಿಸಿ ತನ್ನ ಮಕ್ಕಳಿಗೆ ಉಪದೇಶ ಮಾಡಿ ಅವರು ಈ ಜಗತ್ತಿನಿಂದ ಹೋಗ್ತಾ ಇದ್ದರು. ಆಗ ಅಲ್ಲಾಹನ ಪ್ರವಾದಿ ಹೇಳುತ್ತಾರೆ, ಈ ಬಡ್ಡಿ ವ್ಯವಸ್ಥೆಯನ್ನು ನಾನು ನಿಷೇಧಗೊಳಿಸಿ
ನಿಷೇಧಗೊಳಿಸುತ್ತೇನೆ, ಈ ಬಡ್ಡಿ ವ್ಯವಸ್ಥೆಯನ್ನು ನಾನು ನಿಷೇಧಗೊಳಿಸುತ್ತೇನೆ, ಅಜ್ಞಾನ ಕಾಲದ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾನು ನಿಷೇಧಗೊಳಿಸುತ್ತೇನೆ. ಅದರ ಬಳಿಕ ಅಲ್ಲಾಹನ ಪ್ರವಾದಿ ಹೇಳುತ್ತಾರೆ, ನಿಮ್ಮಲ್ಲಿ ಶ್ರೀಮಂತರು ಬಡವರ ಸಹಾಯವನ್ನು ಮಾಡಬೇಕು, ನಿಮ್ಮಲ್ಲಿರುವಂತಹ ಶ್ರೀಮಂತರು ಬಡವರ ಸಹಾಯ ಮಾಡಿರಿ. ಒಂದು ವೇಳೆ ನೀವು ಹೊಟ್ಟೆ ತುಂಬ ತಿನ್ನುತ್ತೀರಿ ಎಂದಾದರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ನೀವು ಹೊಟ್ಟೆ ತುಂಬ ತಿನ್ನುತ್ತೀರಿ, ನಿಮ್ಮ ನೆರೆಯವನು ಹಸಿದಿದ್ದಾನೆ ಎಂದಾದರೆ, ನೀವು ಹೊಟ್ಟೆ ತುಂಬ ತಿನ್ನುವಾಗ ನಿಮ್ಮ ನೆರೆಯಲ್ಲಿರುವಂತಹ ವ್ಯಕ್ತಿ ಹಿಂದೂ ಆಗಿರಬಹುದು, ಕ್ರೈಸ್ತನಾಗಿರಬಹುದು, ಆಸ್ತಿಕನಾಗಿರಬಹುದು, ನಾಸ್ತಿಕನಾಗಿರಬಹುದು, ಆತನಿಗೆ ತಿನ್ನಲು ಏನೂ ಇಲ್ಲ. ನೀವು ಬಿರಿಯಾನಿ ತಿಂತಾ ಇದ್ದೀರಿ, ನೀವು ಮಾಂಸದ ಪದಾರ್ಥ ತಿಂತಾ ಇದ್ದೀರಿ, ನೀವು ಮೀನನ್ನು ಕಾಯಿಸಿ ತಿಂತಾ ಇದ್ದೀರಿ, ನೀವು ಅದನ್ನು ಫ್ರೈ ಮಾಡಿ ತಿಂತಾ ಇದ್ದೀರಿ, ಆದರೆ ನೆರೆಯವನಿಗೆ ಒಂದು ತುತ್ತು ಗಂಜಿ ಊಟಕ್ಕೂ ಕೂಡ ಗತಿ ಇಲ್ಲದಿದ್ದರೆ, ಒಂದು ವೇಳೆ ನೀವು ಹೊಟ್ಟೆ ತುಂಬ ತಿನ್ನುವುದಾದರೆ ನೀವು ವಿಶ್ವಾಸಿ ಅಲ್ಲ, ನೀವು ಮುಸಲ್ಮಾನರಲ್ಲ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ. ಅಷ್ಟು ಮಾತ್ರವಲ್ಲ, ತನ್ನ ಪತ್ನಿಯರಿಗೆ ಉಪದೇಶಿಸುತ್ತಾರೆ. ಒಮ್ಮೆ ತನ್ನ ಮನೆಗೆ ಪ್ರವಾದಿ ಬರುತ್ತಾರೆ, ಬಂದಾಗ ಕೇಳುತ್ತಾರೆ, ಇವತ್ತು ಪದಾರ್ಥಕ್ಕೆ ಏನಿದೆ? ಆಗ ಮಾಂಸಾಹಾರವಾಗಿದೆ, ಇವತ್ತು ಮಾಂಸಾಹಾರವನ್ನು ಮಾಡಲಾಗಿದೆ. ಆಗ ಅಲ್ಲಾಹನ ಪ್ರವಾದಿ ತನ್ನ ಪತ್ನಿಗೆ ಆದೇಶಿಸುತ್ತಾರೆ, ಓ ಆಯಿಷಾ, ನೀನು ಪದಾರ್ಥವನ್ನು ಮಾಡುವಾಗ ಅದಕ್ಕೆ ಹೆಚ್ಚಿಗೆ ನೀರನ್ನು ಸೇರಿಸಬೇಕು. ಆಗ ಅಲ್ಲಾಹನ ಪ್ರವಾದಿಯಲ್ಲಿ ಕೇಳಲಾಗುತ್ತದೆ, ಓ ಪ್ರವಾದಿ ವರಿಯರೇ, ಯಾಕೆ ಪದಾರ್ಥಕ್ಕೆ ನೀರನ್ನು ಹೆಚ್ಚು ಸೇರಿಸಬೇಕು? ಯಾಕೆಂದರೆ ನಿನ್ನ ನೆರೆಯವರನ್ನು ನೋಡಬೇಕು, ಅದರಲ್ಲಿ ಯಾರು ಇವತ್ತು ಪದಾರ್ಥ ಮಾಡಿಲ್ಲವೋ ಅವರಿಗೆ ನಿನ್ನ ಮನೆಯಿಂದ ಪದಾರ್ಥ ಹೋಗಬೇಕು. ನೀನು ತಿನ್ನುವುದಕ್ಕಿಂತ ಮುಂಚೆ ನಿನ್ನ ನೆರೆಯವನು ತಿಂದಿದ್ದಾನೆಯೋ ಎಂಬುದನ್ನು ನೀವು ಖಾತರಿಪಡಿಸಬೇಕು. ಹೀಗೆ ಖಾತರಿಪಡಿಸದವನು ವಿಶ್ವಾಸಿ ಅಲ್ಲ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೋಧಿಸುತ್ತಾರೆ. ಅಷ್ಟು ಮಾತ್ರ ಅಲ್ಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಮಕ್ಕಳ ಮೇಲೆ ಬಹಳಷ್ಟು ಕಾಳಜಿ ಇತ್ತು, ಬಹಳ ಪ್ರೀತಿ ಇತ್ತು. ಆದುದರಿಂದಲೇ ಮಕ್ಕಳು ಯಾವ ಜಾತಿಗೆ ಸೇರಿದವರು ಎಂದು ಪ್ರವಾದಿ ನೋಡುತ್ತಾ ಇರಲಿಲ್ಲ. ಮಕ್ಕಳು ಎಂಬ ಕಾರಣಕ್ಕಾಗಿ, ಮಕ್ಕಳು ಎಂಬ ಜಾತಿ ಕಾರಣಕ್ಕಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಮುದ್ದಾಡುತ್ತಿದ್ದರು, ಅವರನ್ನು ಆಲಂಗಿಸುತ್ತಿದ್ದರು, ಅವರಿಗೇನಾದರೂ ಸಿಹಿ ತಿಂಡಿಗಳನ್ನು ಕೊಡ್ತಾ ಇದ್ರು. ಒಮ್ಮೆ ಅಲ್ಲಾಹನ ಪ್ರವಾದಿ ತನ್ನ ಸಂಗಾತಿಗಳಿಗೆ ಹೇಳುತ್ತಾರೆ, ನೀವು ಮಾರುಕಟ್ಟೆಗೆ ಬಂದು ನಿಮ್ಮ ಮಕ್ಕಳಿಗಾಗಿ, ನೀವು ಬೇಕರಿಗೆ ಬಂದು ನಿಮ್ಮ ಮಕ್ಕಳಿಗಾಗಿ ಏನಾದರೂ ಸಿಹಿ ತಿಂಡಿಗಳನ್ನು ಖರೀದಿಸುವಾಗ ನಿಮ್ಮ ನೆರೆಯಲ್ಲಿರುವಂತಹ ಮಕ್ಕಳಿಗೂ ನೀವು ಖರೀದಿಸಿರಿ. ನೀವು ನಿಮ್ಮ ಮಕ್ಕಳಿಗೆ ಖರೀದಿಸುವಾಗ ನಿಮ್ಮ ನೆರೆಯ ಮಕ್ಕಳಿಗೂ ನೀವು ಖರೀದಿಸಿರಿ. ಒಂದು ವೇಳೆ ನಿಮ್ಮಲ್ಲಿ ಅಷ್ಟು ಹಣ ಇಲ್ಲದಿದ್ದರೆ, ಕೇವಲ ನಿಮ್ಮ ಮಕ್ಕಳಿಗೆ ಮಾತ್ರ ಕೊಡುವಷ್ಟು ನಿಮ್ಮಲ್ಲಿ ಹಣವಿದೆ ಎಂದಾದರೆ, ಅದನ್ನು ತಿಂದ ಬಳಿಕ ಅದರ ಸಿಪ್ಪೆಯನ್ನು ಹೊರಗೆಸೆಯಬೇಡಿರಿ. ಯಾಕೆಂದರೆ ನೀವು ತಿಂದಂತಹ ಆಪಲ್ನ ಸಿಪ್ಪೆ, ನೀವು ತಿಂದಂತಹ ಆರೆಂಜ್ನ ಸಿಪ್ಪೆ, ನೀವು ತಿಂದಂತಹ ಯಾವುದೇ ಒಂದು ಫಲಾಹಾರದ ಸಿಪ್ಪೆಗಳನ್ನು, ಕಸಕಡ್ಡಿಗಳನ್ನು ಹೊರಕ್ಕೆ ಹಾಕಿದರೆ ನೆರೆಯಲ್ಲಿರುವಂತಹ ಆ ಬಡ ಮಕ್ಕಳು ಅದನ್ನು ಕಾಣುತ್ತಾರೆ. ಅದನ್ನು ಕಂಡಾಗ ಅವರ ಹೃದಯ ವೇದನೆಗೊಳ್ಳುತ್ತದೆ, ಅವರ ಹೃದಯ ನೋವಾಗುತ್ತದೆ. ಹೀಗೆ ಅವರ ಹೃದಯ ವೇದನೆಯನ್ನು ನನಗೆ ಕಾಣಲು ಸಾಧ್ಯವಿಲ್ಲ. ಆದ್ದರಿಂದ ನೀವು ವಿಶ್ವಾಸಿ ಎಂದಾದರೆ, ನೀವು ಮುಸ್ಲಿಂ ಎಂದಾದರೆ, ನಿಮ್ಮ ನೆರೆಯಲ್ಲಿರುವಂತಹ ಹಿಂದೂ ಸಹೋದರರ, ನಿಮ್ಮ ನೆರೆಯಲ್ಲಿರುವಂತಹ ಕ್ರೈಸ್ತ ಸಹೋದರರ ಮಕ್ಕಳಿಗೂ ನೀವು ಸಿಹಿ ತಿಂಡಿಗಳನ್ನು ಕೊಡಬೇಕು ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಬೋಧಿಸುತ್ತಾರೆ. ಆತ್ಮೀಯ ಬಂಧುಗಳೇ, ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ಈ ಪ್ರದೇಶದ ಹೆಚ್ಚಿನ ಜನರು ಇಸ್ಲಾಮಿನ ಕುರಿತು ಅನೇಕ ವಿಚಾರಗಳನ್ನು ಕೇಳಿರಬಹುದು. ಆದರೆ ಅತಿ ದೊಡ್ಡ ವಿಚಾರ ಇಸ್ಲಾಮಿನ ಕುರಿತು ನಮಗೆ ಕಾಣಸಿಗುವುದು ಮುಸ್ಲಿಮರು ಭಯೋತ್ಪಾದಕರು, ಮುಸ್ಲಿಮರ ನಾಯಕ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೌಜು ಬಿಲ್ಲಾಹ್ ಭಯೋತ್ಪಾದಕರ ನಾಯಕರು ಎಂದು ಪಾಶ್ಚಾತ್ಯ ರಾಷ್ಟ್ರಗಳ ಮಾಧ್ಯಮಗಳು, ಅದು ದೃಶ್ಯ ಮಾಧ್ಯಮಗಳಾಗಿರಬಹುದು, ಪತ್ರಿಕಾ ಮಾಧ್ಯಮಗಳಾಗಿರಬಹುದು, ಹೀಗೆ ಪ್ರವಾದಿಗಳನ್ನು ಚಿತ್ರಿಸುತ್ತಾರೆ ಮತ್ತು ಹೇಳುತ್ತಾರೆ, ಈ ಪ್ರವಾದಿ ತನ್ನ ಬದುಕಿನಲ್ಲಿ 10 ಯುದ್ಧಗಳನ್ನು ನಡೆಸಿದ್ದಾರೆ. ನಾನೊಂದು ಪ್ರಶ್ನೆ ಬಹಳ ವಿನಯದೊಂದಿಗೆ ಕೇಳುತ್ತೇನೆ, ಜಗತ್ತಿನ ಯಾರ ಇತಿಹಾಸದಲ್ಲಿ ಯುದ್ಧ ಇರಲಿಲ್ಲ? ತಾವು ಹೇಳಿ, ಯಾರ ಇತಿಹಾಸದಲ್ಲಿ ಯುದ್ಧ ಇರಲಿಲ್ಲ? ಪುರಾಣಗಳನ್ನು ಕಂಡಾಗ ಅಥವಾ ಚರಿತ್ರೆಗಳನ್ನು ಕಂಡಾಗ ಅಲ್ಲಿ ಯುದ್ಧಗಳು ನಮಗೆ ಕಾಣಸಿಗುತ್ತದೆ. ಈ ಜಗತ್ತಿನಲ್ಲಿ ಈ ದೇಶದ ಅತಿ ದೊಡ್ಡ ಯುದ್ಧ ಎಂಬ ಕಳಿಂಗ ಯುದ್ಧ ಎಂಬ ಒಂದು ಯುದ್ಧವನ್ನು ನಾವು ಸ್ಮರಿಸುತ್ತೇವೆ. ಅದರಲ್ಲಿ ಲಕ್ಷದಷ್ಟು ಜನರು ಹತರಾದಾಗ, ಈ ನಿರಪರಾಧಿ ಜನರು ಹತರಾಗುತ್ತಿದ್ದಾರೆ, ಇನ್ನು ನಾನು ಯುದ್ಧ ಮಾಡುವುದಿಲ್ಲ ಎಂದು ಆ ಸಾಮ್ರಾಟ ಅಶೋಕ ತನ್ನ ಆಯುಧಗಳನ್ನೇ ಕೆಳಗಿಟ್ಟಂತಹ ಚರಿತ್ರೆ ಈ ದೇಶದ ಉದ್ದಗಲದಲ್ಲಿ ನಾವು ಓದುತ್ತೇವೆ, ಕಾಣುತ್ತೇವೆ. ಮಾತ್ರವಲ್ಲ, ಈ ದೇಶದಲ್ಲಿರುವಂತಹ ವೇದಗಳಲ್ಲಿ 4 ವಿಧಗಳಿವೆ: ಋಗ್ವೇದ, ಅಥರ್ವೇದ, ಸಾಮವೇದ, ಯಜುರ್ವೇದ. ಆ ಬಳಿಕ ಹಿಂದೂಗಳಿಗೆ ಬಹಳ ಪವಿತ್ರ ಗ್ರಂಥವಾಗಿರುವಂತಹ, ಪವಿತ್ರ ಇತಿಹಾಸವಾಗಿರುವಂತಹ ರಾಮಾಯಣ ಮತ್ತು ಮಹಾಭಾರತ, ಅದೇ ರೀತಿ ಪುರಾಣಗಳು, ಅದೇ ರೀತಿ ಮನುಸ್ಮೃತಿಗಳು. ಇದನ್ನು ಒಂದು ವೇಳೆ ನಾವು ಅಧ್ಯಯನ ಮಾಡಿದರೆ ನಮಗೆ ಕಾಣಸಿಗುವುದೇನೆಂದರೆ 2 ಚರಿತ್ರೆಗಳು ನಮಗೆ ಅಲ್ಲಿ ಕಾಣಸಿಗುತ್ತದೆ. ಒಂದು ರಾಮಾಯಣ ಎಂಬ ಒಂದು ಚರಿತ್ರೆ, ಒಂದು ಮಹಾಭಾರತ ಎಂಬ ಒಂದು ಚರಿತ್ರೆ. ಈ ಚರಿತ್ರೆಯಲ್ಲಿ ನಮಗೆ ಕಾಣಸಿಗುವುದು ಧೃತರಾಷ್ಟ್ರದೊಂದಿಗೆ ಶ್ರೀಕೃಷ್ಣ ಬಂದು
ಶಾಂತಿಯ ಪ್ರಸ್ತಾಪಗಳನ್ನು ಕೊಟ್ಟಾಗ ಯುದ್ಧ ಮಾಡಬೇಡಿರಿ, ಯುದ್ಧ ಮಾಡಬೇಡಿರಿ, ಒಂದು ವೇಳೆ ನಿಮಗೆ ಹಸ್ತಿನಾಪುರ ಕೊಡಲು ಸಾಧ್ಯವಿಲ್ಲದಿದ್ದರೆ, ಇಂದ್ರಪ್ರಸ್ಥ ಕೇಳ್ತಾ ಇಲ್ಲ, ಹಸ್ತಿನಾಪುರ ಕೊಡಬೇಕು, ಶಾಂತಿ ದೂತರಾಗಿ ಕೌರವ ಸಾಮ್ರಾಟ ಧೃತರಾಷ್ಟ್ರ ಬಳಿ ಶ್ರೀಕೃಷ್ಣರು ಶಾಂತಿ ದೂತರಾಗಿ ಬಂದು ಕೇಳುತ್ತಾರೆ, ಈ ದೇಶದಲ್ಲಿ ಹಿಂದೆಂದೂ ಕಾಣದ ಅತಿ ದೊಡ್ಡ ಯುದ್ಧ ಸಂಭವಿಸಲಿಕ್ಕಿದೆ, ಆದ್ದರಿಂದ ಯುದ್ಧ ಬೇಡ, ನಮಗೆ ಯುದ್ಧ ಬೇಡ, ನಮಗೆ ಶಾಂತಿ ಬೇಕು ಎಂದು ಶ್ರೀಕೃಷ್ಣರು ಹೇಳಿದಾಗ, ಒಂದು ವೇಳೆ ನಿಮಗೆ ಇಂದ್ರಪ್ರಸ್ಥ ಕೊಡಲು, ಒಂದು ವೇಳೆ ನಿಮಗೆ ಹಸ್ತಿನಾಪುರ ಕೊಡಲು ಸಾಧ್ಯವಿಲ್ಲದಿದ್ದರೆ, ನೀವು ಇಂದ್ರಪ್ರಸ್ಥ ಕೊಡಲು ಸಾಧ್ಯವಿಲ್ಲದಿದ್ದರೆ 5 ಗ್ರಾಮಗಳನ್ನಾದರೂ ಕೊಡಿರಿ ಪಾಂಡವರಿಗೆ, ಯಾಕೆಂದರೆ ಈ ಸಂಪೂರ್ಣ ಭಾರತ ಈ ಪಾಂಡವರ ಸೊತ್ತಾಗಿದೆ ಎಂದು ಕೇಳಿದಾಗ ಕೌರವ ಸಾಮ್ರಾಟ ಅದನ್ನು ನಿರಾಕರಿಸುತ್ತಾರೆ. ಹೀಗೆ ನಿರಾಕರಿಸಿದ ಕಾರಣಕ್ಕಾಗಿ, ನ್ಯಾಯಕ್ಕಾಗಿ, ನೀತಿಗಾಗಿ, ಧರ್ಮಕ್ಕಾಗಿ ಮಹಾಭಾರತ ಎಂಬ ಒಂದು ಯುದ್ಧ ಸ್ಫೋಟಗೊಳ್ಳುತ್ತದೆ. ಈ ದೇಶದಲ್ಲಿ ಲಕ್ಷದಷ್ಟು ಜನರು ಅದರಲ್ಲಿ ಹತರಾಗುತ್ತಾರೆ. ಯಾಕೆ ಯುದ್ಧ ಸಂಭವಿಸಿದೆ? ನ್ಯಾಯಕ್ಕಾಗಿ ಯುದ್ಧ. ಯಾತಕ್ಕಾಗಿ ಯುದ್ಧ? ಧರ್ಮಕ್ಕಾಗಿ ಯುದ್ಧ. ಯಾತಕ್ಕಾಗಿ ಯುದ್ಧ? ನೀತಿಯನ್ನು ಜಗತ್ತಿನಲ್ಲಿ ಜಾರಿಗೆ ತರಲಿಕ್ಕಾಗಿ ಯುದ್ಧ. ಈ ಯುದ್ಧಗಳು ಅದು ಖಂಡಿತವಾಗಿಯೂ ಧರ್ಮಸಮ್ಮತವಾದಂತಹ ಯುದ್ಧವಾಗಿದ್ದವು. ನಾವು ರಾಮಾಯಣವನ್ನು ಓದುತ್ತೇವೆ, ರಾಮಾಯಣದಲ್ಲಿ ನಾವು ಕಾಣುತ್ತೇವೆ, ಶ್ರೀರಾಮರ ಪತ್ನಿ ಸೀತೆಯನ್ನು ಅಪಹರಿಸಿಕೊಂಡು ರಾವಣ ಶ್ರೀಲಂಕೆಗೆ ಹೋಗುತ್ತಾರೆ. ಉತ್ತರ ಭಾರತದಿಂದ ದಕ್ಷಿಣದ ಕಡೆಗೆ ಅವರು ಬಂದು ಅಲ್ಲಿಂದ ವಾನರ ಸೈನ್ಯದೊಂದಿಗೆ, ಅವರ ಸಹಾಯದೊಂದಿಗೆ ಸಾಗರೋಲ್ಲಂಘನ ಮಾಡಿ ಲಂಕಾದಲ್ಲಿ ಹೋಗಿ ರಾವಣನ 10 ತಲೆಗಳನ್ನು ಕಡಿದು ಅಲ್ಲಿ ಸಂಪೂರ್ಣವಾಗಿ ಲಂಕಾ ಸೇನೆಯನ್ನು ಸೋಲಿಸಿ ಶ್ರೀರಾಮ ಪುನಃ ದೇಶಕ್ಕೆ ಬರುತ್ತಾರೆ, ಭಾರತಕ್ಕೆ ಬರುತ್ತಾರೆ. ಅಲ್ಲಿ ಒಂದು ಯುದ್ಧ ಸಂಭವಿಸಿದೆ, ಒಂದು ಘೋರವಾದಂತಹ ಯುದ್ಧ ಸಂಭವಿಸಿದೆ. ಯಾಕೆ ಸಂಭವಿಸಿದೆ ಸ್ವಾಮಿ? ಯಾಕೆಂದರೆ ಧರ್ಮಕ್ಕಾಗಿ ಯುದ್ಧ, ಸ್ತ್ರೀಯ ಮಾನಕ್ಕಾಗಿ ಯುದ್ಧ, ಸ್ತ್ರೀಯ ಗೌರವಕ್ಕಾಗಿ ಯುದ್ಧ, ಸ್ತ್ರೀಯ ಮೇಲೆ ಕೈ ಮಾಡಿದಂತಹ, ಸ್ತ್ರೀಯ ವಸ್ತ್ರವನ್ನು ಅಪಹರಿಸಿದ ಕಾರಣಕ್ಕಾಗಿ ಅಥವಾ ಆ ಸ್ತ್ರೀಯನ್ನು ಎತ್ತಿಕೊಂಡು ಅಪಹರಿಸಿದ ಒಂದು ಅಪರಾಧಕ್ಕಾಗಿ ಅವರಿಗೊಂದು ಶಿಕ್ಷೆ ಕೊಡಲಾಯಿತು. ಅದು ಧರ್ಮದೇಟು, ಅದು ಧರ್ಮ ಯುದ್ಧವಾಗಿತ್ತು ಅವತ್ತು. ಆದ್ದರಿಂದಲೇ ಎಲ್ಲ ಮಹಾನುಭಾವರು ತಮ್ಮ ಕಾಲದಲ್ಲಿ ಧರ್ಮ ಸ್ಥಾಪನೆಗಾಗಿ, ಶತ್ರುಗಳು ಬಂದಾಗ ಶತ್ರುಗಳನ್ನು ಹಿಮ್ಮೆಟ್ಟಿಸಲಿಕ್ಕಾಗಿ ಯುದ್ಧ ಮಾಡಿರುವಂತಹ ಚರಿತ್ರೆಗಳು ಇರುವಾಗ ಕೇವಲ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರ ಯುದ್ಧದ ಕುರಿತು ಯಾಕೆ ನಮ್ಮಲ್ಲಿ ಅಂತ ಒಂದು ಚರ್ಚೆ? ಖಂಡಿತವಾಗಿಯೂ ಪ್ರವಾದಿ ಯುದ್ಧ ಮಾಡಿದ್ದಾರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯುದ್ಧ ಮಾಡಿದ್ದಾರೆ. ಆದರೆ ಎಂದೂ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಜಾಗ್ರಾಫಿಕಲಿ, ತನ್ನ ಭೌಗೋಳಿಕ ಪ್ರದೇಶಗಳನ್ನು ವಿಸ್ತಾರ ಮಾಡಲಿಕ್ಕಾಗಿ ಯುದ್ಧ ಮಾಡಿದಂತಹ ಒಂದೇ ಒಂದು ಚರಿತ್ರೆ ನಮಗೆ ಕಾಣ ಸಿಗುವುದಿಲ್ಲ. ಯಾವ ರೀತಿ ಶ್ರೀಕೃಷ್ಣ ಭೌಗೋಳಿಕ ವಿಸ್ತರಣೆಗಾಗಿ ಯುದ್ಧ ಮಾಡಿಲ್ಲವೋ, ಯಾವ ರೀತಿ ಶ್ರೀರಾಮ ತನ್ನ ಭೌಗೋಳಿಕ ಪ್ರದೇಶಗಳನ್ನು ವಿಸ್ತರಿಸಿ ಯುದ್ಧ ಮಾಡಿಲ್ಲವೋ, ಅದೇ ರೀತಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಭೌಗೋಳಿಕ ಪ್ರದೇಶಗಳನ್ನು ವಿಸ್ತರಿಸಲಿಕ್ಕಾಗಿ ಮಾತ್ರ ಯುದ್ಧ ಮಾಡಿದಂತಹ ಒಂದೇ ಒಂದು ನಿದರ್ಶನ ಪ್ರವಾದಿಯ ಇತಿಹಾಸದಲ್ಲಿ ನಮಗೆ ಕಾಣ ಸಿಗುವುದಿಲ್ಲ. ಆದರೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೌಜುಬಿಲ್ಲಾ ಭಯೋತ್ಪಾದಕ ನಾಯಕರಂತೆ ಚಿತ್ರೀಕರಿಸಲಾಗುತ್ತದೆ. ಪ್ರವಾದಿಯ ಬೋಧನೆಗಳ ಕುರಿತು ನಾನು ಒಂದು ವಿಚಾರ ಹೇಳ ಬಯಸುತ್ತೇನೆ. ಪವಿತ್ರ ಕುರ್ಆನ್ ಇದು ಕೇವಲ ಮುಸ್ಲಿಮರ ಗ್ರಂಥವಲ್ಲ. ಯಾಕೆಂದರೆ ಪವಿತ್ರ ಕುರ್ಆನ್ ನಲ್ಲಿ ಎಲ್ಲೂ ಇದು ಮುಸ್ಲಿಮರಿಗಾಗಿ ಅವತೀರ್ಣಗೊಳಿಸಿರುವಂತಹ ಗ್ರಂಥ ಎಂದು ಬರೆಯಲಾಗಿಲ್ಲ. ಬದಲಾಗಿ ಈ ಗ್ರಂಥದ ಕುರಿತು ಪವಿತ್ರ ಕುರ್ಆನ್ ಹೇಳುತ್ತದೆ, ಓ ಶಹರು ರಮದಾನ್ ಅಲ್ಲಜಿ ಉನ್ಜಿಲ ಫೀಹಿಲ್ ಕುರ್ಆನ್ ಹುದಲ್ ಲಿನ್ನಾಸ್. ಈ ಗ್ರಂಥವನ್ನು ಪವಿತ್ರ ಪಾವನ ತಿಂಗಳಾಗಿರುವಂತಹ ರಮಜಾನ್ ತಿಂಗಳಲ್ಲಿ ಅವತೀರ್ಣಗೊಳಿಸಲಾಯಿತು. ಯಾರಿಗೆ ಅವತೀರ್ಣಗೊಳಿಸಲಾಯಿತು? ಹುದಲ್ ಲಿನ್ನಾಸ್, ಮನುಷ್ಯರ ಮಾರ್ಗದರ್ಶನಕ್ಕಾಗಿ ಇದನ್ನು ಅವತೀರ್ಣಗೊಳಿಸಲಾಗಿತ್ತು. ಮತ್ತು ಪ್ರವಾದಿಯ ಕುರಿತು ಈ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇವಲ ಅರಬ್ ಪ್ರದೇಶದ ಪ್ರವಾದಿ ಅಲ್ಲ, ಕೇವಲ ಅರಬ್ನಲ್ಲಿ 56 ಮುಸ್ಲಿಂ ರಾಷ್ಟ್ರಗಳಲ್ಲಿರುವಂತಹ ಜನರ ಪ್ರವಾದಿ ಅಲ್ಲ, ಬದಲಾಗಿ ಜಗತ್ತಿನ ಮನುಕುಲಕ್ಕೆ ಬಂದಂತಹ ಪ್ರವಾದಿಯಾಗಿದ್ದಾರೆ. ಆದ್ದರಿಂದಲೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪವಿತ್ರ ಕುರ್ಆನ್ ನ ವಾಣಿಯನ್ನು ಓದಿ ಹೇಳುತ್ತಾರೆ, ಇನ್ನಿ ರಸೂಲುಲ್ಲಾಹಿ